ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳ ಅಪ್ಪಣೆ ಮೇರೆಗೆ ಇವತ್ತು ನಾನು ಬಸವನಾಡಿನಿಂದ ಬಂದಿದ್ದೀನಿ. ವಿಶ್ವಗುರು ಅಣ್ಣ ಬಸವಣ್ಣನವರ ಪವಿತ್ರವಾದ ತಪೋಭೂಮಿ, ಐಕ್ಯ ಭೂಮಿ ಕೂಡಲ ಸಂಗಮದ ಕ್ಷೇತ್ರದಿಂದ ಇವತ್ತು ಈ ಒಂದು ಜಯಂತಿಯಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಜವಾಗಲೂ ಆಭಾರಿಯಾಗಿದ್ದೇನೆ, ಸಂತೋಷವಾಗಿದ್ದೇನೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ. ಬಸವಣ್ಣನವರ ಆಚಾರಧಾರ ವಿಚಾರಧಾರೆಗಳನ್ನ, ತತ್ವ ಆದರ್ಶಗಳನ್ನ ಈಗಾಗಲೇ ನಮ್ಮ ಅನೇಕ ಹಿರಿಯರು ಬಹಳ ವಿಸ್ತಾರವಾಗಿ ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮೊನ್ನೆ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೇಳ್ತಾ ಇದ್ರು, ಬಸವಣ್ಣನ ವಚನದಲ್ಲಿ ಏನೆಲ್ಲ ಅಳವಡಿಸಿಕೊಂಡಿದೆ ಅನ್ನೋದನ್ನ ಒಂದು ವಚನದಲ್ಲಿ ಹೇಳ್ತಾ ಇದ್ರು. ಕೊಲಬೇಡ, ಉಸಿಯೇ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದರು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅನ್ನೋ ಮಾತನ್ನ ಇವತ್ತೇನು 12ನೇ ಶತಮಾನದಲ್ಲೇ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಧೀಶರು ಏನ್ ಹೇಳಿದ್ರಂದ್ರೆ, IPC ಸೆಕ್ಷನ್ ಇವತ್ತು ಏನು ನಮ್ಮ ಸಂವಿಧಾನವನ್ನು ರಚಿಸುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ರಚಿಸುವಂತಹ ಸಂವಿಧಾನ, ಆ ಸಂವಿಧಾನಕ್ಕೆ ಇದು ಒಂದೇ ವಚನ ಸಾಕು, IPC ಸೆಕ್ಷನ್ ಕೂಡ ಎಲ್ಲವೂ ಕೂಡ ಇದರಲ್ಲಿ ಅಳವಡಿಸಿಕೊಂಡಿದ್ದಾವೆ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ಮುಂದುವರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಬಹುತೇಕ ಸಂವಿಧಾನವನ್ನು ರಚಿಸುವಂತ ಸಂದರ್ಭದಲ್ಲಿ ಏನು ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಬಸವಾದಿ ಶರಣರ ವಚನವನ್ನು ನಾನೇನಾದ್ರೂ ಇನ್ನೂ ಸ್ವಲ್ಪ ಓದ್ಕೊಂಡಿದ್ರೆ ಇನ್ನೂ ಅತ್ಯುತ್ತಮವಾದ ಸಂವಿಧಾನವನ್ನು ನಾನು ಈ ದೇಶಕ್ಕೆ ಕೊಡಬಹುದಿತ್ತು ಅನ್ನೋ ಮಾತನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದನ್ನು ನಾನು ಇಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಆ ಒಂದು ನಿಟ್ಟಿನಲ್ಲಿ ಸಮಾಜವನ್ನ ವರ್ಗರಹಿತವನ್ನ ಸಮಾಜವನ್ನ ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಸಮಾನತೆಯನ್ನು ಕೊಟ್ಟಂತ ಆ ವಿಶ್ವಗುರು ಅಣ್ಣ ಬಸವಣ್ಣನವರ ಈ ಪವಿತ್ರವಾದ ಜಯಂತಿಯನ್ನ ಇವತ್ತು ನಾವು ಬಹಳ ಸಂಭ್ರಮದಿಂದ ನಾಡಿನಾದ್ಯಂತ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಒಂದು ಕಡೆ ಇವತ್ತು ನಮ್ಮ ಬಸವಾದಿ ಏನು ಶರಣರು ಏನು ನಾವು ಹೇಳ್ತೀವಿ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ರಚಿಸುವಂತ ಅನುಭವ ಮಂಟಪ, ಆ ಅನುಭವ ಮಂಟಪದ ಒಂದು ಪರಿಕಲ್ಪನೆಯನ್ನ ಇವತ್ತು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಮೈಸೂರ ಸಾಂಸ್ಕೃತಿಕ ನಗರ ಮತ್ತು ಅಣ್ಣ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಇವತ್ತೇನು ಆ ಒಂದು ವಿಚಾರಧಾರೆಗಳನ್ನ ನಡೆಯುವಂತ ಸರ್ಕಾರ ಯಾವುದಾದ್ರೂ ಆಗಿದ್ರೆ ಅದು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಮಹಿಳೆಯರಿಗೆ ಸಬಲೀಕರಣ ಆಗಿರ್ಬೋದು, ಯಾವ ಹಸದ ಹೊಟ್ಟಿಗೆ ತುರ್ತುಕು ಒಳದಂತ ಸಮಾಜವನ್ನ ಎತ್ತಿರುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಸಾಹೇಬರು ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಕಳೆದ ವರ್ಷ ಏಪ್ರಿಲ್ 19ರಂದು ಪ್ರಥಮ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಅನೇಕ ಜನ ಲಿಂಗಾಯತ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಆದರೆ ಬಸವ ಜಯಂತಿಯನ್ನು ಆಚರಣೆ ಮಾಡಲಿಲ್ಲ. ಕಳೆದ ವರ್ಷ ಏಪ್ರಿಲ್ 19ನೇ ತಾರೀಕಿನಂದು ಇವತ್ತು ನಮ್ಮ ಕೂಡಲ ಸಂಗಮದಲ್ಲಿ ಇವತ್ತು ನಾವು ಬಸವಾದಿ ಶರಣರ ಏನು ವಚನಗಳ ವೈಭವ ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಅಂತ ಹೇಳಿ ಇವತ್ತು ಪ್ರಥಮ ಬಾರಿಗೆ ಕರ್ನಾಟಕ ಗಣ ಸರ್ಕಾರ ಇವತ್ತು ಕೂಡಲ ಸಂಗಮದಲ್ಲಿ ಈ ಬಸವ ಜಯಂತಿಯನ್ನ ಸಾರ್ವಜನಿಕವಾಗಿ ಮತ್ತು ನಮ್ಮ ನಾಡಿನ ಹೆಸರಾಂತ ಎಲ್ಲ ಮಠಾಧೀಶರ ಒಂದು ನೇತೃತ್ವದಲ್ಲಿ ಒಕ್ಕೂಟದಲ್ಲಿ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿ ಇವತ್ತು ಕೂಡಲ ಸಂಗಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಕ್ಷರಧಾಮದ ಮಾದರಿಯಲ್ಲಿ ಶರಣ ಗ್ರಾಮ ಆಗಬೇಕು, ಏನು 12ನೇ ಶತಮಾನದಲ್ಲಿ ಸುಮಾರು 770ಕ್ಕೂ ಹೆಚ್ಚು ಶರಣರಿದ್ರು. ಆ ಶರಣರ ಆಚಾರ ವಿಚಾರದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಸುಮಾರು ಈಗಾಗಲೇ 139 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಇವತ್ತು ಅಕ್ಷರಧಾಮದ ಮಾದರಿಯಲ್ಲಿ ಕೂಡಲ ಸಂಗಮದಲ್ಲಿ ನಾವು ಇವತ್ತು ಶರಣ ಗ್ರಾಮವನ್ನ ರಚಿಸುವಂತ ಕೆಲಸ ಆಗ್ತಾ ಇದೆ. ಇವತ್ತು ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಇವತ್ತು ಯಾರಾದರೂ ಒಬ್ಬ ಮುಖ್ಯಮಂತ್ರಿಗಳು ಬಸವಣ್ಣನ ತತ್ವದ ಆದರ್ಶವನ್ನ ಆಧರಿಸಿ ಸರ್ಕಾರದ ಆಡಳಿತದಲ್ಲಿ ಅದನ್ನ ರೂಪಿಸಿ
ಇವತ್ತು ಕಾರ್ಯಕ್ಕೆ ತಂದಿರುವಂತಹ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ.